ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಬೆಳಿಗ್ಗೆನೇ ಶುರು ಮಾಡಿದೆ. ಸೊ ಬೆಳಿಗ್ಗೆ ಎಲ್ಲ ಕೆಲಸಗಳಿರ್ತಾವಲ್ಲ, ಸೊ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಬಿಟ್ಟು, ಸೊ ಇವಾಗ ಕಿಚಡಿ ಅನ್ನ ಅಂತ ಕೊಡ್ತಾರೆ, ಸೊ ಅದನ್ನು ತಿಂತಾ ಇದ್ದೀನಿ. ಹಾಗೆ ಅಡುಗೆ ಎಲ್ಲ ಮುಗಿಸ್ತಾ ಇದ್ದೆ ಸೊ ಮಧ್ಯಾಹ್ನದ ಊಟಕ್ಕೆ. ಸೊ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ, ಲೆಂತಿ ಆಗುತ್ತೆ ಅಂತ. ಸೊ ಕಿಚೈಸ್ ಅದನ್ನ ನಮ್ಮೂರಲ್ಲಿ ಯಾವ ರೀತಿ ಮಾಡ್ತೀವಿ ಸಂಕ್ರಾಂತಿ ಹಬ್ಬನ ಅಂತ ತೋರ್ಸೋಕ್ಕೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸೊ ಇವಾಗ ವಡೆ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಸೊ ಬೇಗ ಹೋಗಬೇಕು, ಯಾಕಂದರೆ ಟೈಮ್ ಆಗುತ್ತೆ. ಅಲ್ಲಿ ಕಿಚಾಯಿಸೋದನ್ನ ನೋಡಬೇಕು ಅಂತ ಅಂದ್ಬಿಟ್ಟು ನಾವು 5 ವರ್ಷ ಇದ್ದು 3 ವರ್ಷ ನನ್ನ ಮದುವೆ ಆಗ್ತಾ ಇದ್ದನು. ಸೊ ನಮ್ಮೂರಲ್ಲಿ ಹಬ್ಬ ನೋಡಿಲ್ಲ. ಏಕೆ ಅಂದರೆ ಸೊ ನಾವು ಬೆಳ್ಳೂರಲ್ಲಿ ದನಗಳನ್ನ ಕಟ್ಟಿದ್ವಲ್ಲ, ಸೊ ಅಲ್ಲೇ ಇರ್ತಿದ್ದೋ, ಯಾವಾಗಲೂ ಅಲ್ಲೇ ಕಿಚಾಯಿಸ್ ಹಬ್ಬ ಕೂಡ ಮಾಡ್ಕೊಳ್ತಿದ್ದೋ. ಸೊ ಈ ಸಲ ಇಲ್ಲೇ ಮಾಡ್ತಾ ಇರೋದ್ರಿಂದ ಬೇಗ ಅಡುಗೆ ಮಾಡಿ ಮುಗಿಸ್ಬಿಟ್ಟು ಸೊ ಹೋಗೋಣ ಅಂತ ಅಂದ್ಬಿಟ್ಟು ಪಾಯಸ, ವಡೆ, ಅನ್ನ, ಸಾರು ಎಲ್ಲ ಕೂಡ ರೆಡಿ ಮಾಡಿ ಬಸಪ್ಪಂಗೆ ಎಡೆ ತೋರಿಸ್ಬಿಟ್ಟು ಸೊ ನಾವಿವಾಗ ಕಿಚಾಯಿಸೋದನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ಕೊನೆ ಗಂಟ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಹೇಗೆ ಬಂತು ಅಂತ ಹಾಗೆ ಕಮೆಂಟ್ ಮಾಡಿ. ಸೊ ಇವಾಗಿಂದ ದನಗಳೆಲ್ಲ ಹೋಗ್ತಾ ಇದ್ದಾವೆ ಕಿಚಾಯಿಸೋಕ್ಕೆ. ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಸೊ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ವಿಡಿಯೋ ಕೀಪ್ ವಾಚ್ ಅಂತ ಹೇಳ್ಬೋದು ಕೊನೆ ಗಂಟ. ಪ್ಲೀಸ್ ವಿಡಿಯೋ ನೋಡಿಬಿಟ್ಟು ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಹಾಗೆ ನಮ್ಮೂರಲ್ಲಿ ಈ ಸಲ ಯಾರು ದನಗಳನ್ನ ಚೆನ್ನಾಗಿ ಡೆಕೋರೇಷನ್ ಮಾಡಿ ಚೆನ್ನಾಗಿ ರೆಡಿ ಮಾಡ್ತಾರೆ, ಸೊ ಅವ್ರಿಗೆ ಪ್ರೈಸ್ ಕೂಡ ಇತ್ತು. ಸೊ ಅದಕ್ಕೆ ಎಲ್ಲ ಯಾವ ರೀತಿ ದನಗಳನ್ನ ರೆಡಿ ಮಾಡಿದ್ದಾರೆ ಅಂತ ನೋಡಿ. ಹಾಗೆ ವಿಡಿಯೋ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ನನಗೆ ಈ ಸಲ ಏನು ಬೇಜಾರು ಅಂತಂದರೆ ಇಷ್ಟು ವರ್ಷ ನಮ್ಮ ಹತ್ರನೇ ದನ ಇತ್ತು. ಸೊ ಡೆಕೋರೇಷನ್ ಎಲ್ಲ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡು ಒಂಥರ ಖುಷಿ ಇತ್ತು. ಈ ಸಲ ಅಂತೂ ಸಖತ್ತು ಬೇಜಾರಾಗ್ತಾ ಇತ್ತು, ಯಾಕಂದರೆ ನಮ್ಮ ದನಗಳಿಲ್ಲ, ಬೇರೆ ದನಗಳೆಲ್ಲನೂ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾವ್ರೆ ಕಿಚಾಯಿಸಕ್ಕೆ ಅಂದಾಗ. ಸೊ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಮುಂದೆ ತಗೊಳ್ಬೇಕು ಒಂದೊಂದು ಆಸೆ ಇದೆ. ಸೊ ಖಂಡಿತ ತಗೊಳ್ತೀವಿ ಮತ್ತು ನಮ್ಮ ಕಷ್ಟಗಳು ತೀರಿದ ಮೇಲೆ. ಸೊ ಇವಾಗ ಎಲ್ಲ ಜನಗಳು ನನ್ನ ಮೇಲೆ ದೇವಸ್ಥಾನದ ಹತ್ರ ಬಂದೆ. ಸೊ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ನೀವು ನೋಡ್ಬೋದು ಒಬ್ಬೊಬ್ರು ಒಂದೊಂದು ಥರ ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಂಡ್ಬಿಟ್ಟು ನೋಡಲಿಕ್ಕೆ ಇದು ರೆಡ್ ಕಲರ್ ಇಂಚರ್ ಚಪ್ಪಾಳೆ ಬಡಿತಾವ ನೀವು ಎಲ್ಲ ಬಂದು ನಿಂತ್ಕೊಬಿಟ್ರಲ್ಲ.
ಬೆಂಕಿ ಹಸಾದ್ಮೇಲೆ ಯಾರು ಬರ್ದಿಲ್ಲ ನೋಡ್ಕೊ, ಇವಾಗ ಬಂದು ಸುಮ್ಮನೆ ಮಧ್ಯೆ ಗ್ಯಾಪ್ ಕೊಟ್ಬಿಟ್ಟವ್ರೆ. ಏನೋ ಎತ್ಕತ್ತಕ್ಕ ಬೆಂಕಿ ಕಾಲ್ ಕಿಚಾಯಿಸ್ಕೊ ಹೊಂಟೋಗುರು. ನಮ್ಮ ಬೆಳ್ಳೂರಲ್ಲಿ ಏನಾಗಿಲ್ಲ